ಹಾಯ್ ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದು ನನ್ನ ಸೆಕೆಂಡ್ ವ್ಲಾಗ್ ಆಗೈತಿ. ಬೆಳಗ್ಗೆ ಎದ್ದ ಕಸ ಹೊಡೆದು ರಂಗೋಲಿ ಹಾಕಿ ಆಮೇಲೆ ಒಳಗೆ ಬಂದ ಟಿಫಿನ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಉಪ್ಪಿಟ್ಟು ಮಾಡಿದ್ರೆ ಆತಂತ ಅಂದ್ಕೊಂಡು ಸಣ್ಣ ರವೆದು ಉಪ್ಪಿಟ್ಟು ಮಾಡಿದ್ನಿ. ಅದಾದಮೇಲೆ ಧೃತಿದೆಲ್ಲ ರುಟೀನ್ ಮುಗಿಸ್ಕೊಂಡು ನಂದೇನಾದರೂ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಮತ್ತು ಇವತ್ತೇನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡೋಣ ಹುಡುಗರ ಬಗ್ಗೆ. ಯಾಕಂದ್ರೆ ಎಲ್ಲ ಹುಡುಗರ್ದು ಇನ್ನು ಹೊರಗಡೆ ಕರ್ಕೊಂಡೋಗಿ ಆಟ ಆಡ್ಸೋಕ್ಕಾಗಂಗಿಲ್ಲ, ಅಥವಾ ಒಳಗಡೆನ ಕೆಲವೊಂದು ಹುಡುಗರು ಭಾಳ ಜಾಸ್ತಿ ಆಟ ಮಾಡತ್ತಿರ್ತಾರೆ. ಅಂಥವ್ರಿಗೆ ನಾವೇನು ಜಾಸ್ತಿ ಬಿಸಿ ಇಡೋಕ್ಕಾಗಂಗಿಲ್ಲ. ಸೊ ಅಂಥದಕ್ಕಾಗಿ ನಾವೊಂದು ಕೆಲವೊಂದು ಆ್ಯಕ್ಟಿವಿಟೀಸ್ನ ಮನ್ಯಾಗನ ಟ್ರೈ ಮಾಡಿದ್ನಿ. ಧೃತಿ ಅದ್ರೊಳಗೆ ಎಂಜಾಯ್ ಮಾಡಿದ್ಲು, ಆರಾಮಾಗಿ ಫನ್ನಾಗಿ ತೊಗೊಂಡು ಅದನ್ನು ಗೇಮ್ ಆಟ ಆಡಿದ್ಲು. ಅದು ಯಾವ್ದ್ಯಾವ್ದು ಅಂತಂದ್ರೆ ಆಲ್ಮೋಸ್ಟ್ ಅವೇನು ಯಾವುದು ನಾವು ಐಟಮ್ಸನ್ನು ಹೊರಗಡೆ ತೊಗೊಂಡು ಬರೋದಾಗಲಿ ಮಾಡೋದಾಗಲಿ ಇರೋಂಗಿಲ್ಲ. ಮನ್ಯಾಗನೇ ಇದ್ದಿದ್ದು ಐಟಮ್ಸ್ಲಿನ ಆರಾಮಾಗಿ ಅವ್ರನ್ನ ಬಿಸಿ ಇಡ್ಬೋದು. ಹೇಗಂತಂದ್ರೆ ಇಲ್ಲಿ ನೋಡತ್ತಿರ್ಬೋದು, ಇದನ್ನು ಏನು ಮಾಡಿದ್ದೀನಿ ಅಂದರೆ ಒಂದು ಬೌಲ್ದಾಗ ಅಕ್ಕಿ ಹಾಕಿದ್ದೀನಿ, ಒಂದು ಬೌಲ್ ಖಾಲಿ ಕೊಟ್ಟಿದ್ನಿ ಮತ್ತು ಒಂದು ಸ್ಪೂನ್ ಕೊಟ್ಟಿದ್ನಿ. ಸೊ ಹಾಗೆ ಆರಾಮಿಂದ ಈ ಕಡೆಯಿಂದ ಆ ಕಡೆ ಆ ಬೌಲ್ ತುಂಬೋದಿರ್ತೈತೆ. ಇಂಥ ಎಲ್ಲ ಮಾಡಿದರೆ ಒಂದು ಕಡೆ ಕುಂತು ಆರಾಮಾಗಿ ಕಾನ್ಸಂಟ್ರೇಷನ್ದಿಂದ ಆರಾಮಾಗಿ ಮಾಡ್ತಾರೆ. ಸೊ ಇಂಥ ಆ್ಯಕ್ಟಿವಿಟೀಸ್ ಆರಾಮಾಗಿ ಮಾಡಿಸ್ಬೋದು. ಇನ್ನೊಂದು ಯೂಸ್ ಅಂತಂದ್ರೆ ಆನಿಯನ್ ಏನು ಮಾಡ್ತಂದ್ರೆ ಒಂದು ಕಡೆಯಿಂದ ನಾನು ತೊಗೋತೀನಿ, ಆರಾಮಾಗಿ ಅದನ್ನು ಕ್ಯಾಚ್ ಮಾಡಿ ಹಂಗೆ ಬೌಲ್ಲಿ ಒಳಗೆ ಹಾಕ್ಕೊಂಡು ಆಕೆ ಸೈಡ್ ಎತ್ಕೊಂಡ್ಬಿಡ್ತಾಳೆ. ಇಂಥವೆಲ್ಲ ನಿಮ್ಮ ಮನೆ ಒಳಗೂ ಮಕ್ಕಳು ಎಷ್ಟೊಂದು ಜನ US ನವ್ರು ಇರ್ತಾರೆ, ಅವ್ರನ್ನ ಬಿಸಿ ಇಡೋದು ಭಾಳ ಕಷ್ಟ ಆಗ್ತೈತಿ. ಅಂಥವ್ರಿಗೆ ಇದು ಯೂಸ್ ಆಗ್ತೈತಿ ಅಂತ ಅಂದ್ಕೊಂಡಿನ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಡೆಫಿನೆಟ್ಲಿ ಹುಡುಗರು ಇಷ್ಟಪಟ್ಟು ಮಾಡ್ತಾರೆ. ಮತ್ತು ಇದು ಒಂದಂತಂದ್ರೆ ಬಾದಾಮ್ ಆಗಿರ್ಬೋದು, ಬೇರೆ ಯಾವುದೇ ಐಟಮ್ಸ್ ಆಗಿರ್ಬೋದು, ಬಾಯಲ್ಲೇ ಸ್ಪೂನ್ ಕೊಡೋಕ್ಕಿಂತ ಕೈಯಾಗ ಸ್ಪೂನ್ ಕೊಟ್ಟರೆ ನಡಿತೈತಿ. ಯಾಕಂದ್ರೆ ಓಡುವಾಗ ಬಿದ್ದು ಅದೆಲ್ಲ ಪೆಟ್ಟಾಗೋದು ಬೇಡ. ಸೊ ಇದು ಒಂದು ಆ್ಯಕ್ಟಿವಿಟೀಸ್ ಆಗೈತಿ. ಬೇರೆ ನಾವು ಹೋಗಿ ಅಂಗಡಿ ಒಳಗೆ ತೊಗೊಂಡು ಬಂದು ಎಲ್ಲ ಐಟಮ್ಸ್ನ ಆರ್ಡ್ರ್ ಮಾಡಿ ತೊಗೋತೀವಿ ಅಂದ್ರೆ ಅವ್ರು 5 ನಿಮಿಷ ಆಡ್ತಾರೆ ಅಷ್ಟೆ. ಅದಾದ ನಂತರ ಅವ್ರು ಅಷ್ಟೊಂದು ಲಕ್ಷ ಕೊಟ್ಟು ಆಡೋಂಗಿಲ್ಲ, ಅದು ಮತ್ತು ಮೂಲೆ ಗುಂಪಾಗಿಬಿಡ್ತೈತಿ. ಬಟ್ ಇಂಥವೆಲ್ಲ ಆದ್ರೆ ಆರಾಮಾಗಿ ಆಟ ಆಡ್ತಾರೆ. ಮನ್ಯಾಗಿನ ನಾವು ಯೂಸ್ ಮಾಡೋ ಸಾಮಾನಿಂದ ಆಡೋದ್ರಿಂದ ಆರಾಮಾಗಿ ಕೊಡ್ಬೋದು. ಮತ್ತು ಇಂಥ ಬೌಲ್ ಯಾರಾದ್ರ ಕಡೆ ಇರಲಿಲ್ಲ ಅಂತಂದ್ರೂ ನೀವು ಆರಾಮಾಗಿ ನ್ಯೂಸ್ ಪೇಪರ್ ಆಗಿರ್ಬೋದು, ವೇಸ್ಟ್ ಯಾವುದೋ ಪೇಪರಿಂದನೂ ನೀವು ಮಾಡ್ಕೋಬೋದು. ಮತ್ತು ಇದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ಮೇಲೆ ಇವತ್ತು ಎಗ್ ಕರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ನಿ. ಒಂದು 4-5 ಈರುಳ್ಳಿ ಮತ್ತು ಆನಿಯನ್ ತೊಗೊಂಡಿದ್ನಿ, ಒಂದು ಟೊಮ್ಯಾಟೊ, ಒಂದು ಗೋಡಂಬಿಗಳೆಲ್ಲ ತೊಗೊಂಡಿದ್ನಿ. ಅದೆಲ್ಲ ಫ್ರೈ ಮಾಡಿ ಆರಾಕೆ ಇಟ್ಬಿಡ್ಬೇಕು. ಆರಿದ್ಮೇಲೆ ರುಬ್ಕೊಂಡ್ರೆ ಇಟ್ಟಿದ್ನಿ. ಅದಾದಮೇಲೆ ಒಂದು 6 ಟೊಮೆಟೊ ಮತ್ತು ಈ ಸಾಲ್ಟ್ ಎಲ್ಲರಿಗೂ ಟ್ರಿಕ್ ಗೊತ್ತಿರ್ಬೋದು. ಈ ಸಾಲ್ಟ್ ಅಥವಾ ಆನಿಯನ್ ಸಿಪ್ಪೆ ಹಾಕಿದ್ರೆ ಅವೆಲ್ಲ ಬ್ರೇಕ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಟ್ರಿಕ್ ಮಾಡಿದ್ನಿ, ಅದು ಯೂಸ್ ಆಗಿತ್ತು. ಮತ್ತು ಇಲ್ಲಿ ನೋಡಿದರೆ ಆ ಪೇಸ್ಟ್ ಆರಿದ್ಮೇಲೆ ಅದನ್ನು ನೈಸಾಗಿ ರುಬ್ಕೋಬೇಕು. ಇಲ್ಲಿ ನೋಡ್ಬೋದೇ ಬೇಕಾದ್ರೆ ಈ ಥರ ಒಂದೂ ಕ್ರ್ಯಾಕ್ ಆಗಿರಲಿಲ್ಲ, ಆ ಥರ ಚಲೋ ತಂಗೆ ಕುದ್ದುಬಿಟ್ಟಿದ್ದು. ಸೊ ನಾ ಏನು ಮಾಡ್ತೇನೆ ಅಂತಂದ್ರೆ ಈ ಥರ ಕಟ್ ಮಾಡಾಕ್ತಾನೆ. ಕೆಲವೊಬ್ರು ಇದೇ ಥರ ಡೈರೆಕ್ಟಾಗಿ ಒಂದು ಇಡೀ ಮೊಟ್ಟೆನ ಹಾಕ್ತಾರೆ. ಬಟ್ ನಾನು ಇದಕ್ಕೆ ಕಟ್ ಮಾಡಿ ಹಾಕ್ತೇನೆ, ಯಾಕಂದ್ರೆ ಮಸಾಲೆ ಅದ್ರೊಳಗೆಲ್ಲ ಅದು ಕುದೀಲಿ ಅಂಥೇಳಿ. ಸೊ ಅದೆಲ್ಲ ಸೈಡೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ನೋಡಿದ್ರೆ ನಾನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಇದು ಪಲಾವ್ ಎಲೆ ಇರ್ತೈತೆ, ಅದನ್ನು ಪಲಾವ್ ಎಲೆ ಹಾಕ್ತಾನೆ. ಮತ್ತು ಒಂದೆರಡು ಸಣ್ಣ ಈರುಳ್ಳಿ ಅಥವಾ ಒಂದು ಈರುಳ್ಳಿ ಹಾಕಿದ್ರು ನಡಿತೈತಿ. ಅದೆಲ್ಲ ಬೆಂದ ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಅದು ಹಸಿ ವಾಸನೆ ಹೋದ್ಮೇಲೆ ನಾವೇನು ರುಬ್ಕೊಂಡಿರ್ತಲ್ಲ ಅದನ್ನು ಡೈರೆಕ್ಟಾಗಿ ಹಾಕಿ ಅದಕ್ಕೇನು ನಾನು ಜಾಸ್ತಿ ಇಲ್ಲಿ ಮಸಾಲೆಗಳೆಲ್ಲ ಯೂಸ್ ಮಾಡೋಂಗಿಲ್ಲ. ಯಾಕಂತಂದ್ರೆ ತಿನ್ನೋಕ್ಕಾಗಂಗಿಲ್ಲ, ಕೆಲವೊಬ್ರಿಗೆ ಮಸಾಲೆ ಇಲ್ದನ ಒಂದು ಸ್ವಲ್ಪ ಪಲ್ಯದು ಜಾಸ್ತಿ ಇಷ್ಟ ಅಂಥವ್ರು ಇದನ್ನು ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು. ಇದರಲ್ಲಿ ನಾನು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ, ಮತ್ತು ಇಲ್ಲಿ ಬಿರಿಯಾನಿ ಮಸಾಲ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ, ಉಪ್ಪು ಹಾಕಿದ್ದು ಕ್ಲಿಪ್ ಮಿಕ್ಸ್ ಆಗೈತಿ. ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅದು ಹಸಿ ವಾಸನೆ ಮಸಾಲೆ ಜೊತೆ ಅದು ಕುದಿಬೇಕು. ಒಂದು 5 ನಿಮಿಷ ಬಿಟ್ಟು ಅದಾದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನಾವಿಲ್ಲಿ ಸೇರ್ಕೋಬೇಕಾಗ್ತೈತಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಹಾಕೋರಿ. ಭಾಳ ತಿಳುವಾದ್ರೂ ಚಲೋ ಇರೋಂಗಿಲ್ಲ, ಭಾಳ ಗಟ್ಟಿ ಆದ್ರೂ ಚಲೋ ಇರೋಂಗಿಲ್ಲ. ಮೀಡಿಯಮ್ ಇದ್ರೊಳಗೆ ನೀವೆಲ್ಲ ಮಾಡ್ಕೊಂಡು ಹಾಕೊಂಡ್ರೆ ನಡಿತೈತಿ. ಅದಾದ ನಂತರ ಮತ್ತು ಅದನ್ನೊಂದು 5 ನಿಮಿಷ ಕುದ್ದ ಮೇಲೆ ಈ ಥರ ಎಗ್ ಈ ಥರ ಇಟ್ಟರೆ ನಡಿತೈತಿ. ಆರಾಮಾಗಿ ಮಸಾಲೆದಾಗ ಕುದ್ಬಿಡ್ತವೆ. ಇದೆಲ್ಲ ಮಾಡಿದ ನಂತರ ಧೃತಿಗೂ ಎಲ್ಲ ಊಟ ಇದೆಲ್ಲ ಮಾಡ್ಕೊಂಡು ತಿಂದರೆ ಟ್ರೈ ಮಾಡಿ, ನಿತ್ಯ ಚಲೋ ಇರ್ತೈತೆ ಆರಾಮಾಗಿ. ಸೊ ಇದೆಲ್ಲ ಮಾಡಿದ ನಂತರ ಧೃತಿಗೆಲ್ಲ ಊಟ ಮಾಡಿಸಿದ್ನಿ. ಆದ್ಮೇಲೆ ಮತ್ತೆ ಅವ್ರು ಮಕ್ಕೊಂಡಿದ್ಮೇಲೆ ಈವ್ನಿಂಗ್ ಎದ್ದು ಆಮೇಲೆ ಅವ್ರನ್ನೆಲ್ಲ ವಾಕಿಂಗ್ ಕರ್ಕೊಂಡು ಹೋಗಿ ಬನ್ನಿ. ಇದಾಗಿತ್ತು ನಂದು ಡೇ. ಥ್ಯಾಂಕ್ ಯು ಸೋ ಮಚ್.